ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಕಡೆ ನೇತ್ರನ ಹತ್ರ ಬಂದ್ಬಿಟ್ಟು ಕ್ಷಮೆ ಕೇಳ್ತಾ ಇರ್ತಾಳೆ ದೃಷ್ಟಿ. ನನಗೆ ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗಿಲ್ಲ, ನೀನು ದೇವ್ದ ಮನೆ ಹತ್ರ ಹೋಗ್ತಾ ಇದ್ದೀಯಲ್ಲ, ಹಾಗಾಗಿ ತಡಿಬೇಕಂತ ಬಂದೆ ಅಷ್ಟೇ. ಆದರೆ ನೀನು ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ, ಸಾರಿ ನೇತ್ರಮ್ಮ ಅಂತ ಕೇಳ್ತಾ ಇರ್ತಾಳೆ. ಏನು ನಿನಗೆಲ್ಲ ಹೇಳಿಬಿಟ್ಟೆ ಹೋಗಬೇಕಾ? ನಾವು ಹೇಳಲಾರ್ದೇನೆ ಎಲ್ಲಿಗೂ ಹೋಗಬಾರ್ದಾ? ಅವನು ನನ್ನ ಬಾಯ್ ಫ್ರೆಂಡ್, ಅದಕ್ಕೆ ಪ್ರಪೋಸ್ ಮಾಡ್ತಾ ಇದ್ದ, ಅದಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ. ಅದನ್ನು ಬಂದುಬಿಟ್ಟು ನೀ ಎಲ್ಲ ಹಾಳು ಮಾಡಿಟ್ಬಿಟ್ಟೆ, ನನ್ನ ಜೀವನದಲ್ಲಿ ಮುಳ್ಳಾದೆ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ನೇತ್ರ ದೃಷ್ಟಿಗೆ ತುಂಬಾ ಬೇಜಾರಾಗಿ ಕ್ಷಮೆ ಕೂಡ ಕೇಳ್ತಾರೆ. ನಿನಗೆ ಕ್ಷಮೆನೇ ಇಲ್ಲ ಅಂತ ಹೇಳಿಬಿಡ್ತಾಳೆ. ಈ ಕಡೆ ನೋಡಿದ್ರೆ ಸೈಲೆಂಟ್ ಬಂದುಬಿಟ್ಟು ಮಲ್ಗೆ ಹೂವನ್ನು ತೊಗೊಂಬಂದು, ತಂಗ್ಯವ ನೀನು ಮಲ್ಗೆ ಹೂವು ತೊಗೊಂಬಂದಿದ್ದೀನಿ ನೋಡವ, ಬಾರವ ಹೊರಗಡೆ ಅಂತೇಳ್ಬಿಟ್ಟು ಡೋರ್ನ ಓಪನ್ ಮಾಡಿಬಿಡ್ತು. ಆ ಕಡೆ ತಿರ್ಕೊಂಡು ಸೈಲೆಂಟ್ ಮಾತಾಡ್ತಾ ಇರ್ತಾನೆ. ಆದರೆ ಇವಳು ಮುಖಕ್ಕೆಲ್ಲ ಕಪ್ಪು ಬಣ್ಣ ಹಚ್ಚೋದು ಯಾರಿಗೂ ಕೂಡ ಗೊತ್ತಾಗಿರಲ್ಲ. ಹಾಗಾಗಿ ಅದನ್ನು ಏನಾದರೂ ದತ್ತನಿಗೆ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೊಳ್ತಾನೋ, ಹಾಗೆ ಎಷ್ಟು ಕೋಪಗೊಳ್ತಾನೋ ಗೊತ್ತಿಲ್ಲ. ಆದರೆ ಸೈಲೆಂಟ್ ಅದನ್ನು ನೋಡಿಬಿಟ್ಟು ತುಂಬಾ ಶಾಕ್ ಆಗಿಬಿಡ್ತಾನೆ. ಏನು ಇದನ್ನು ಏನಕ್ಕೆ ಮುಚ್ಚಿಟ್ಟೆ ಅಂತ ದೃಷ್ಟಮ್ಮ ನೀನು ಅಂತ ಕೇಳ್ತಾ ಇರ್ತಾನೆ. ಆದರೂ ದೃಷ್ಟಿ ಏನು ಕೂಡ ಬಾಯ್ ಬಿಡಲಣ್ಣ, ಕ್ಷಮೆ ಆಯ್ತಣ್ಣ, ತಪ್ಪಾಯ್ತಣ್ಣ ಅಂತ ಕೇಳ್ತಾನೆ ಇರ್ತಾಳೆ. ಆದರೂ ಕೂಡ ಇದನ್ನು ಮಾತ್ರ ನಾನು ಮುಚ್ಚಿಡೋದೇ ಇಲ್ಲ. ದತ್ತಾಯಿ ಬಾಯಿ ಮುಂದೆ ಹೇಳ್ತೀನಿ, ಇವಾಗಲೇ ಹೋಗ್ತೀನಿ ನಾನು, ಎಲ್ಲ ಸತ್ಯನೂ ಹೇಳಿಬಿಡ್ತೀನಿ ಅಂತ ಹೊರಡ್ತಾನೆ. ನೋಡೋಣ. ಫುಲ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ಸ್